ಹಾಯ್ ಎವ್ರಿವನ್, ಹೆಂಗದರಿ? ಚಲೋ ಅದರಿ ಅನ್ಕೋತೀನಿ. ವೆಲ್ಕಮ್ ಟು ಶ್ರೀದೇವಿ GM ಫುಡ್ಡೀಸ್ ಚಾನಲ್. ನಾನಿವತ್ತು ನಿಮಗೆ ದಾಲ್ ಪಾಲಕ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡೋಣ ಬರ್ರಿ. ದಾಲ್ ಪಾಲಕ್ ಮಾಡಕ್ರಿ ಒಂದ್ ವಾಟೆ ಹೆಸರು ಬೇಳೆ ತಗೊಂಡು ತೊಳೆದು ಇಟ್ಕೊಂಡೇನ್ರಿ. ಒಂದ್ ಟೊಮೆಟೊ ರೀ ಕಟ್ ಮಾಡಿ ಹಾಕೇನ್ರಿ, ಮತ್ತ ಬೆಳ್ಳುಳ್ಳಿನೂ ತಗೊಂಡೇನ್ರಿ. ಅದಕ್ಕೀಗ ಸ್ವಲ್ಪ ಎಣ್ಣೆ ಮತ್ತ ಒಂದ್ ಚಿಟಿಕೆ ಅರಿಶಿನ ಹಾಕಾಕತ್ತೇನ್ರಿ. ಹಾಕಿ ಸ್ವಲ್ಪ ನೀರ್ ಹಾಕಾಕತ್ತೇನ್ರಿ. ಒಂದೆರಡು ವಾಟೆ ಅಷ್ಟು ನೀರ್ ಹಾಕಾಕತ್ತೇನ್ರಿ. ಹಾಕಿಗ್ರಿ ನಾನು ಕುಕ್ಕರ್ ಬಾಯ್ ಮುಸ್ತೇನ್ರಿ. ಕುಕ್ಕರ್ನ ಮೀಡಿಯಂ ಫ್ಲೇಮ್ ಒಳಗೆ ಇಡಾಕತ್ತೇನ್ರಿ. ಒಂದ್ 3 ವಿಸಲ್ ಆಗ್ಬೇಕ್ರಿ ಅದ. ಅಲ್ಲಿ ತನ ಬಿಡ್ಬೇಕ್ರಿ. ಎಣ್ಣಿ ಮತ್ತ ಅರಿಶಿನ ಹಾಕೋದ್ರಿಂದ ರೀ ಚೆನ್ನಾಗಿ ಕುದಿತೈತ್ರಿ. ಎಲ್ಲಾ ಸರಿಯಾಗಿ ಬ್ಯಾಳಿ ಎಲ್ಲಾ ಕುದ್ದಿರ್ತೈತ್ರಿ ಅದ. ಈಗ ನೋಡ್ರಿ ಬ್ಯಾಳಿ ಎಲ್ಲಾನು ಚೆನ್ನಾಗಿ ಕುದ್ದೈತ್ರಿ. ಬ್ಯಾಳಿ ಮತ್ತ ಟೊಮೆಟೊ ಎಲ್ಲಾ ಎಷ್ಟ್ ಚೆನ್ನಾಗಿ ಕುದ್ದೈತ್ ನೋಡ್ರಿ. ಇದೆಲ್ಲಾ ಮಿಕ್ಸ್ ಆಗ್ಬೇಕಲ್ರಿ. ಅದಕ್ಕ ನಾ ಏನ್ ಮಾಡ್ತೇನ್ರಿ, ಈಗ ಸ್ಮ್ಯಾಶ್ ಮಾಡ್ತೇನ್ರಿ ಎಲ್ಲಾನು ರೀ. ಸ್ಮ್ಯಾಶ್ ಮಾಡೋದ್ರಿಂದ ರೀ ಎಲ್ಲಾನು ಸರಿಯಾಗಿ ಮಿಕ್ಸ್ ಆಗುತ್ತರಿ. ವಿಡಿಯೋ ರೀ ಸ್ಕಿಪ್ ಮಾಡಿ ನೋಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರ ನಿಮ್ಗೆ ಹೆಂಗ್ ಮಾಡೋದು ಎಲ್ಲಾ ತಿಳಿತೈತ್ರಿ. ಈಗ ಇದು ಸ್ಮ್ಯಾಶ್ ಮಾಡಿ ಆಗೇತ್ರಿ. ಈಗ ನಾ ರೀ ಪಾಲಕ್ ಕಟ್ ಮಾಡ್ಕೊಕತ್ತೇನ್ರಿ. ಪಾಲಕ್ನ ಸರಿಯಾಗಿ ತೊಳೆದ್ರಿ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತರಿ. ಇದು ಹೆಲ್ತಿಗಂತೂ ತುಂಬಾ ಒಳ್ಳೇದ್ರಿ. ಕಣ್ಣಿಗನು ತುಂಬಾ ಒಳ್ಳೇದ್ರಿ. ಮಕ್ಕಳಿಗಂತೂ ಇದರಿಂದ ತುಂಬಾ ಪ್ರೋಟೀನ್ ಎಲ್ಲಾ ಸಿಗುತ್ತರಿ. ಮತ್ತ ಬಾಣಂತಿಯರಿಗೂನು ತುಂಬಾನೇ ಒಳ್ಳೇದ್ರಿ ಇದು. ಪ್ರೆಗ್ನೆಂಟ್ ಇದ್ದವ್ರು ಇದನ್ನೆಲ್ಲ ತಿಂದ್ರಿ ಅವ್ರಿಗೆ ಐರನ್ ಕಂಟೆಂಟ್ ಇರೋದ್ರಿಂದ ಅವ್ರಿಗೆ ತುಂಬಾನೇ ಒಳ್ಳೇದಾಗುತ್ತರಿ ಇದು. ಈಗ ಒಗ್ಗರ್ಣಿ ಕೊಡೋಣ ಬರ್ರಿ. ಒಂದ ಬಾಳ್ಗಿ ಇಟ್ಕೊಂಡೇನ್ರಿ. ಅದನ್ನ ಒಂದ್ ಮೀಡಿಯಂ ಫ್ಲೇಮ್ ಒಳಗ ಇಡತ್ತೇನ್ರಿ. ಅದಕ್ರಿ ಈಗ 3 ಚಮಚ ಎಣ್ಣಿ ಹಾಕಾಕತ್ತೇನ್ರಿ. ಅಡಿಗೆ ಎಣ್ಣಿ ರೀ. ಅದ್ ಸ್ವಲ್ಪ ಕಾಯುತನ ಬಿಡ್ಬೇಕ್ರಿ. ಸ್ವಲ್ಪ ಕಾಯ್ತಂದ್ರ ರೀ ಜೀರಿಗೆ ಸಾಸಿವಿ ಹಾಕಾಕತ್ತೇನ್ರಿ ಒಗ್ಗರ್ಣಿಗ್ರಿ. ಅದು ಜೀರಿಗೆ ಸಾಸಿವಿ ಸ್ವಲ್ಪ ಸಿಡ್ಯಾಕ್ ಸ್ಟಾರ್ಟ್ ಆಗುತ್ತರಿ. ಸ್ವಲ್ಪ ಸಿಡ್ಯಾಕ್ ಸ್ಟಾರ್ಟ್ ಆತಂದ್ರ ರೀ ನಾವ ಕರಿಬೇವ್ ಹಾಕ್ಬೇಕ್ರಿ. ಕರಿಬೇವ್ ಹಾಕಿದ್ಮೇಲ್ರಿ ಅದು ಸ್ವಲ್ಪ ಸಿಡ್ಯಾಕ್ ಸ್ಟಾರ್ಟ್ ಆಗುತ್ತರಿ. ಒಂದ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನ್ರಿ, ಅದನ್ನ ಹಾಕಾಕತ್ತೇನ್ರಿ ಈಗ. ಹಾಕ್ಬಿಟ್ರೆ ಅದ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತನ ರೀ ಫ್ರೈ ಮಾಡ್ಬೇಕಾಗತ್ತರಿ. ಒಂದ್ 3 ನಿಮಿಷ ರೀ ಇದನ್ನ ಫ್ರೈ ಮಾಡೋಣ್ರಿ. ಈ ಸ್ವಲ್ಪ ನೀರೆಲ್ಲಾ ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲ್ರಿ ಕಟ್ ಮಾಡಿ ಇಟ್ಕೊಂಡಿರೋಂತ ಪಾಲಕ್ ಹಾಕೊಂಡ್ರಿ ಅದಕ್ಕ. ಎಲ್ಲಾ ಪಾಲಕ್ ಕಟ್ ಮಾಡಿ ಇಟ್ಕೊಂಡಿರೋದಂತದ ಎಲ್ಲದನ್ನು ಹಾಕೊಂಡ್ರಿ. ಹಾಕಿರಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಬೇಕಾಗತ್ತರಿ. ಅದ ನೀರಿನ ಅಂಶ ಎಲ್ಲಾ ಹೋಗುತನ ರೀ ಫ್ರೈ ಮಾಡ್ಬೇಕ್ರಿ ಅದನ್ನ. ಈಗ ನೋಡ್ರಿ ಎಲ್ಲಾ ನೀರಿನ ಅಂಶ ಹೋಗೇತ್ರಿ ಮತ್ತ ಹಸಿ ಸ್ಮೆಲ್ನು ಹೋಗೇತ್ರಿ ಅದ. ಈ ತರ ಆಗುತನ ರೀ ಫ್ರೈ ಮಾಡ್ಬೇಕ್ರಿ. ಒಂದ್ 5 ನಿಮಿಷ ಫ್ರೈ ಮಾಡ್ಬೇಕಾಗತ್ತರಿ ಅದನ್ನ. ಈಗ ಅದಕ್ಕ ಒಗ್ಗರ್ಣಿ ಕೊಡೋಣ ಬರ್ರಿ. 1-2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಾಕತ್ತೇನ್ರಿ. ಕೆಂಪು ಖಾರದ ಪೌಡರ್ ಹಾಕಾಕತ್ತೇನ್ರಿ. ಮತ್ ನಾನ 1-2 ಸ್ಪೂನ್ ಹಾಕಾಕತ್ತೇನ್ರಿ. ನಿಮಗ ಎಷ್ಟು ರುಚಿಗೆ ತಕ್ಕಷ್ಟು ನೀವ್ ಹಾಕೋರಿ. ಅದಕ್ಕ ಸ್ವಲ್ಪ ಈಗ ಗರಂ ಮಸಾಲ ಹಾಕಾಕತ್ತೇನ್ರಿ. ಒಂದ್ ಸ್ವಲ್ಪ ರೀ ಧನಿಯಾ ಪೌಡರ್ ಹಾಕಾಕತ್ತೇನ್ರಿ. ಮತ್ತ ರೀ ರುಚಿಗೆ ತಕ್ಕಷ್ಟು ಉಪ್ಪು ರೀ. ನಾ 1 ಸ್ಪೂನ್ ಹಾಕಾಕತ್ತೇನ್ರಿ. ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನ ನೀವು ನೋಡ್ಕೊಂಡ್ ಹಾಕೋರಿ. ಎಲ್ಲಾ ಹಾಕಿದಾದ್ಮೇಲ್ರಿ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಬೇಕಾಗತ್ತರಿ. ನೋಡ್ರಿ ಈಗ ಎಲ್ಲಾನು ಮಿಕ್ಸ್ ಆಗೇತ್ರಿ ಇದ. ಒಂದ್ ಸ್ವಲ್ಪ ರೀ ಹುಣಸೆ ಹಣ್ಣಿನ ರಸ ಹಾಕಾಕತ್ತೇನ್ರಿ. ಟೊಮೆಟೊನು ಹಾಕೇನ್ರಿ ಮತ್ತ್ ಹುಣಸೆ ಹಣ್ಣಿನ ರಸಾನು ಹಾಕಾಕತ್ತೇನ್ರಿ. ಯಾಕಂದ್ರ ಎರಡು ಹಾಕೋದ್ರಿಂದ ರೀ ಟೇಸ್ಟ್ ಚಲೋ ಇರ್ತೈತ್ರಿ. ಅದಕ್ ಹಾಕಾಕತ್ತೇನ್ರಿ. ಇದು ಆಪ್ಷನಲ್ ರೀ. ಬೇಕಾದ್ರ ಹಾಕೋರಿ, ಬೇಡ ಅಂದ್ರ ಹಾಕ್ಲಿಲ್ಲ ಅಂದ್ರ ನಡಿತೈತ್ರಿ. ಈಗ ಮತ್ತೆಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ಎಲ್ಲಾನು ಮಿಕ್ಸ್ ಆಗೇತ್ರಿ ಇದ. ಈಗ ನಾವ್ರಿ ಕುದಿಸಿಟ್ಕೊಂಡಿದ್ದಂತಾದ್ರಿ ಹೆಸರು ಬ್ಯಾಳಿ ಹಾಕಾಕತ್ತೇನ್ರಿ. ನಾ ರೀ ತೊಗರಿ ಬ್ಯಾಳಿಲೇ ಮಾಡತ್ತೇನ್ರಿ, ಹೆಸರು ಬ್ಯಾಳಿಲೇ ಮಾಡತ್ತೇನ್ರಿ. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಆಲ್ಮೋಸ್ಟ್ ದಾಲ್ ಪಾಲಕ್ ಅಥವಾ ದಾಲ್ ಹಿಂಗ್ ಏನಾರ ಮಾಡ್ಬೇಕಂದ್ರ ರೀ ತೊಗರಿ ಬ್ಯಾಳಿನ ತಗೋತಾರ್ರಿ. ಆದ್ರೆ ನಾ ಹೆಸರು ಬ್ಯಾಳಿಲೇ ಮಾಡಿರ ಹೆಂಗಿರ್ತೈತಿ ನೋಡ್ಬೇಕು ಅಂತ ಹೆಸರು ಬ್ಯಾಳಿಲೇ ಮಾಡತ್ತೇನ್ರಿ. ಇದು ಟೇಸ್ಟ್ ಬಾಳ ಚಲೋ ಬಂದಿತ್ರಿ. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಈಗ ಇದನ್ನೆಲ್ಲಾನು ಸರಿಯಾಗಿ ಮಿಕ್ಸ್ ಮಾಡತ್ತೇನ್ರಿ. ಇದನ್ನೆಲ್ಲಾನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರಿ ಆಮೇಲ್ರಿ ಸ್ವಲ್ಪ ನೀರ್ ಹಾಕಾಕತ್ತೇನ್ರಿ. 1 ಗ್ಲಾಸ್ ಅಷ್ಟು ನೀರ್ ಹಾಕಾಕತ್ತೇನ್ರಿ ನಾನ. ನೀರ್ ಹಾಕ್ಬಿಟ್ರಿ ಮತ್ತೆಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡ್ರಿ ಅದನ್ನ ಸ್ವಲ್ಪ ನಾವ ಕುದಿಯಾಕ್ ಬಿಡ್ಬೇಕಾಗತ್ತರಿ. ಒಂದ್ ಸ್ವಲ್ಪ ಕುದಿಬೇಕ್ರಿ ಅದ. ನಮಗ ಯಾವಾಗಿದ್ರುನು ರೊಟ್ಟಿ ಚಪಾತಿ ಜೊತೆ ರೀ ಬರೇ ಈಗ ಪಲ್ಯ ಬೇರೆ ಮತ್ತ್ ಅನ್ನದ ಜೊತೆ ಸಾಂಬಾರ್ ಬೇರೆ ಮಾಡಿ ಮಾಡಿ ಬೇಜಾರಾಗಿದ್ರ ರೀ ಈ ತರ ದಾಲ್ ಪಾಲಕ್ ಅಥವಾ ದಾಲ್ ಈ ತರ ಮಾಡಿದ್ರ ರೀ ಎರಡರ ಜೊತೆನೂ ಬರ್ತದ ರೀ ಮತ್ತ ರುಚಿಯಾಗಿನೂ ಇರ್ತದ ರೀ.
ಈಗ ಇದು ಫುಲ್ ಕುದ್ದೈತಲ್ರಿ ಈ ತರ ಚೆನ್ನಾಗಿ ಕುದಿಬೇಕ್ರಿ ಇದು. ಈಗ ಇದು ರೆಡಿ ಆಗೈತ್ರಿ. ಇದಕ್ಕ ತಡಕ ಕೊಡ್ಬೇಕ್ರಿ. ದಾಲ್ಕ್ರಿ ತಡಕ ಕೊಟ್ರನ ಟೇಸ್ಟ್ ಬೇರೆನ ಬರ್ತದ ರೀ. ಒಂದ್ ಬಾಳ್ಗಿ ಒಳಗ್ರಿ ಒಂದ್ ಚಮಚ ತುಪ್ಪ ರೀ, ಸ್ವಲ್ಪ ಸಾಸಿವೆ ಹಾಕೊಂಡೇನ್ರಿ. ಅದಕ್ಕ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಈಗ ನಮ್ದು ತಡಕ ರೆಡಿ ಆಗೈತ್ರಿ. ಈಗ ದಾಲ್ ಪಾಲಕ್ ರೆಡಿ ಆಗೈತ್ರಿ. ಅದಕ್ ನಾವೀಗ ತಡಕ ಕೊಡಾಕತ್ತೇವ್ರಿ. ಈ ತರ ಮೇಲಿಂದ ಒಂದು ಒಗ್ಗರ್ಣಿ ಟೈಪ್ ಮಾಡಿ ತಡಕ ಅಂತ ಹಾಕಿದ್ರ ರೀ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತೈತ್ರಿ ಅದು. ಈಗ ಇದನ್ನೆಲ್ಲಾ ಮಿಕ್ಸ್ ಮಾಡ್ಬೇಕ್ರಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರ ರೀ ನಮ್ದು ದಾಲ್ ಪಾಲಕ್ ರೆಡಿ ಆಗೈತ್ರಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತೆ ಅನ್ನೋದ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ರೀ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ನೋಟಿಫಿಕೇಶನ್ಗಾಗ್ರಿ ಬೆಲ್ ಐಕಾನ್ ಒತ್ತ್ರಿ. ಇನ್ನು ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಥ್ಯಾಂಕ್ ಯು.